ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ವಿಷಯದ ಆಧಾರಿತವಾಗಿ ನಾವು ಪ್ರಶ್ನೆಗಳಂತ ಚರ್ಚೆ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಪ್ರಮುಖವಾಗಿ ನೀವು ನೋಡ್ತಾ ಹೋಗಬಹುದು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಚರ್ಚೆ ಮಾಡ್ತಾ ಹೋಗ್ತೀವಿ. ಮತ್ತೆ ಡಿಎಟಿಗೆ ಸಂಬಂಧಿಸಿದಂತೆ ಡಿಎಟಿ ಅಂತಂದ್ರೆ ಈಗಾಗಲೇ ನಿಮಗೆ ಕೆಲವೊಂದಿಷ್ಟು ಪರೀಕ್ಷೆಗಳ ಬಗ್ಗೆ ಗೊತ್ತಿರುತ್ತೆ, ಡಿಫರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದ್ರ ಬಗ್ಗೆ ಸಹ ಸುಮಾರು ಸಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವುಗಳ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗ್ತೀವಿ. ಇನ್ನ ಮುಂದಿನ ತರಗತಿಯಲ್ಲಿ ನಾವು ಮೌಲ್ಯಮಾಪನದ ಬಗ್ಗೆ ಸಹ ನಾವು ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ತರಗತಿಯಲ್ಲಿ ವ್ಯಕ್ತಿತ್ವ, ಮುಂದಿನ ತರಗತಿಯಲ್ಲಿ ಮೌಲ್ಯಮಾಪನ ಸಂಬಂಧಿಸಿದ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಾ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲನೇ ಪ್ರಶ್ನೆ, ಸೃಜನಶೀಲತೆಯ ಗುಣಲಕ್ಷಣವು ಅಂತ ಇದೆ. ಸ್ವಂತಿಕೆ, ನಿರರ್ಗಳತೆ, ನಮ್ರತೆ, ಈ ಮೇಲಿನ ಎಲ್ಲವೂ ಅಂತ. ನೋಡಿ, ಸೃಜನಶೀಲತೆ ಅಂದ್ರೆ ಇದೊಂದು ಸೀರೀಸ್ ಆಗಿದೆ. ನಾನು ಈಗ ಮಾಡ್ತಾ ಇರುವಂತದ್ದು ಸೀರೀಸ್ ಅಂದ್ರೆ ಇದು 155ನೇ ಪ್ರಶ್ನೆ ಆಗಿದೆ. ಈ ಹಿಂದೆ ಭಾಗಗಳಲ್ಲಿ ನೀವು ನೋಡಬಹುದು, ಇದು ಭಾಗ ನಿಮಗೆ ಭಾಗ 6 ಆಗಿದೆ. ಭಾಗ 5ರಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ಸೃಜನಶೀಲತೆ ಬಗ್ಗೆನೂ ಎಲ್ಲ ಚರ್ಚೆ ಮಾಡಿದೀವಿ. ಅಂದ್ರೆ ಇದು ಕೊನೆಯ ಪ್ರಶ್ನೆಗಳಾಗಿದ್ದಾವೆ ಸೃಜನಶೀಲತೆಗೆ ಸಂಬಂಧಿಸಿದಂತೆ. ಸೃಜನಶೀಲತೆಯ ಗುಣಲಕ್ಷಣಗಳು ಯಾವ್ಯಾವು? ಸ್ವಂತಿಕೆನ, ನಿರರ್ಗಳತೆನ, ನಮ್ರತೆನ, ಮೇಲಿನ ಎಲ್ಲವೂ ಅಂತ ಇದೆ. ಯಾವ್ದಾಗ್ತಾಗುತ್ತೆ? ಮೇಲಿನ ಎಲ್ಲವೂ ಸಹ. ಒಬ್ಬ ಸೃಜನಶೀಲ ವ್ಯಕ್ತಿ ಆಗ್ಬೇಕಂದ್ರೆ ಅವನಲ್ಲಿ ಸ್ವಂತ ಬುದ್ಧಿ ಇರಬೇಕು, ನಿರರ್ಗಳತೆ ಇರಬೇಕು, ಒಂದು ನಮ್ರತೆ ಸಹ ಇರ್ತಾ ಹೋಗ್ಬೇಕು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಮೇಧಾವಿ ಮಗು ಅಂದ್ರೆ ಅಂತ ಕರಿತೀವಿ, ಪ್ರತಿಭಾನ್ವಿತ ಮಗು ಅಂತ ಕರಿತೀವಿ. ಬುದ್ಧಿಶಕ್ತಿ ಸೂಚ್ಯಾಂಕವು ಎಷ್ಟಿರಬೇಕು? 130, 140, 125, 120 ಅಂತ ಇದೆ. ಸಾಮಾನ್ಯವಾಗಿ ಒಂದು ಬುದ್ಧಿವಂತ ಮಗುವಿಗೆ, ಒಂದು ಪ್ರತಿಭಾನ್ವಿತ ಮಗುವಿನ ಬುದ್ಧಿಶಕ್ತಿ ಎಷ್ಟಿರುತ್ತೆ ಅಂತಂದ್ರೆ 140ಕ್ಕಿಂತ ಹೆಚ್ಚಾಗಿರುತ್ತೆ. IQ 140ಕ್ಕಿಂತ ಜಾಸ್ತಿ ಇರುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಸೃಜನಶೀಲ ಮಗುವಿನ ಬಗ್ಗೆ ಯಾವ ಹೇಳಿಕೆ ಸರಿ ಅಲ್ಲ ಅಂತ ಕಟ್ಟಿದ್ದಾರೆ. ಸೃಜನಾತ್ಮಕ ಮಗುವು ಆಸಕ್ತಿಯನ್ನು ಹೊಂದಿರುತ್ತದೆ, ಸೃಜನಾತ್ಮಕ ಮಗುವು ಸಾಹಸಿಯಾಗಿರುವುದಿಲ್ಲ, ಸೃಜನಾತ್ಮಕ ಮಗುವು ಬಹಿರ್ಮುಖಿಯಾಗಿರುತ್ತದೆ, ಸೃಜನಾತ್ಮಕ ಮಗುವು ಗುರಿಕಾರನಾಗಿರುತ್ತಾನೆ. ಸರಿ ಅಲ್ಲ ಅಂತ ಕೇಳಿರುವಂತದ್ದು. ಒಬ್ಬ ಸೃಜನಾತ್ಮಕ ಮಗು ಆಸಕ್ತಿಯನ್ನು ಹೊಂದಿರ್ತಾನ? ಹೌದು, ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾನೆ ಯಾವುದೇ ಒಂದು ವಿಷಯದ ಬಗ್ಗೆ ಸಂಬಂಧಿಸಿದಂತೆ. ಎ ಸಹ ಸರಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸೃಜನಾತ್ಮಕ ಮಗು ಸಾಹಸಿಯಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೃಜನಾತ್ಮಕ ಮಗು ಸಾಮಾನ್ಯವಾಗಿ ಸಾಹಸಿ ಆಗಿರ್ತಾನೆ. ಯಾಕೆ? ಕಾರಣ ಏನು ನೋಡಿ, ಅವನಿಗೆ ಯಾವುದೇ ಒಂದು ವಿಷಯ ಆಗಿರ್ಲಿ, ಆ ವಿಷಯವನ್ನು ತಿಳ್ಕೊಳ್ಳೋ ಬಗ್ಗೆ ತುಂಬಾ ಕುತೂಹಲ ಇರುತ್ತೆ. ಕುತೂಹಲ ಇದ್ದಾಗ ಅವನು ಏನ್ ಬೇಕಾದ್ರೂ ಮಾಡೋದಕ್ಕೆ, ಏನ್ ಬೇಕಾದ್ರೂ ಮೀನ್ಸ್ ಅವನು ಯಾವುದೇ ಒಂದು ಸಾಹಸಮಯ ಪ್ರವೃತ್ತಿಗೂ ಸಹ ರೆಡಿ ಆಗಿರ್ತಾನೆ. ಅಂದ್ರೆ ಸೃಜನಾತ್ಮಕ ಮಗು ಸಾಹಸಿ ಆಗಿರುತ್ತೆ. ಆಪ್ಷನ್ ಬಿ ತಪ್ಪಾಗಿದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತ. ಇನ್ನು ಸೃಜನಾತ್ಮಕ ಮಗು ಬಹಿರ್ಮುಖಿಯಾಗಿರುತ್ತೆ. ಹೌದು, ಎಲ್ಲಾ ದಿಕ್ಕುಗಳಲ್ಲೂ ಯೋಚನೆ ಮಾಡುತ್ತೆ. ಜೊತೆಗೆ ಸೃಜನಾತ್ಮಕ ಮಗುವು ಗುರಿಕಾರನಾಗಿರುತ್ತಾನೆ. ಇದು ಸಹ ಸರಿ ಆಗ್ತಾ ಹೋಗುತ್ತೆ. ಅವನಿಗೊಂದು ಪ್ರಮುಖ ಗುರಿ ಇರುತ್ತೆ, ಏನನ್ನ ಸಾಧಿಸಬೇಕು ಎನ್ನುವಂಥದ್ದು. ಮುಂದಿನ ಪ್ರಶ್ನೆ, ಹೊಸ ಜ್ಞಾನವನ್ನ ಯಾವುದರಿಂದ ಪಡೆಯುತ್ತೇವೆ? ಜ್ಞಾನದ ವರ್ಗಾವಣೆಯಿಂದನ, ಸ್ಮರಣೆಯಿಂದನ, ಅನುಭವ ಮತ್ತು ಹೊಸ ಅರ್ಥಗಳ ಹುಡುಕಾಟನ, ಯಾವುದು ಅಲ್ಲ ಅಂತ ಇದೆ. ಇದಕ್ಕೆ ಸಂಬಂಧಿಸಿದ ಯಾವ್ದಾಗ್ತಾ ಹೋಗುತ್ತೆ? ಹೊಸ ಜ್ಞಾನವನ್ನ ಪಡ್ಕೋಬೇಕಂತಂದ್ರೆ ಅದು ಅನುಭವ ಮತ್ತೆ ಹೊಸ ಅರ್ಥಗಳ ಹುಡುಕಾಟದಲ್ಲಿ ಆಗುತ್ತೆ. ಹೊಸ ಅರ್ಥಗಳ ಹುಡುಕಾಟ ಎಲ್ಲಾಗುತ್ತೆ? ಸಾಮಾನ್ಯವಾಗಿ ನಿಮ್ಗೆ ಶಾಲೆಯಲ್ಲಿ ಇದಾಗ್ತಾ ಹೋಗುತ್ತೆ, ಹೊಸ ಅರ್ಥಗಳ ಹುಡುಕಾಟ. ಶಿಕ್ಷಕರು ನಿಮಗೆ ಹೊಸ ಪದಗಳ ಅರ್ಥಗಳನ್ನ ಹೇಳ್ತಾ ಹೋಗ್ಬೋದು. ನೀವು ಸಮಾಜದಲ್ಲೂ ಹೊಸ ಅರ್ಥಗಳ ಹುಡುಕಾಟ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಪದಗಳನ್ನು ಸಹ ನೀವು ಕಲಿತಾ ಹೋಗ್ತೀರಾ, ಬೇರೆ ಬೇರೆ ಅರ್ಥಗಳ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಅತಿ ಪ್ರಮುಖವಾಗಿ ನಮಗೆ ಸಮಾಜದಿಂದ ಅನುಭವವೂ ಸಿಗ್ತಾ ಹೋಗುತ್ತೆ. ಅನುಭವ ಅಂತದ್ದು ಸಮಾಜದಿಂದ ಸಿಗ್ತಾ ಹೋಗುತ್ತೆ. ಇದಕ್ಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಪುರುಷರು ಮಹಿಳೆಯರಿಗಿಂತ ಹೆಚ್ಚು ಬುದ್ಧಿವಂತರು. ಈ ಹೇಳಿಕೆಯು ಸರಿ ಇದೆ, ಸರಿ ಇರಬಹುದು, ಲಿಂಗಭೇದವನ್ನ ಪ್ರದರ್ಶಿಸುತ್ತದೆ, ಬುದ್ಧಿಶಕ್ತಿಯು ವಿಭಿನ್ನ ವಲಯಗಳಲ್ಲಿ ಸರಿ ಇದೆ. ನೋಡಿ, ಎಲ್ರಿಗೂ ಗೊತ್ತಿರುವಂತ ವಿಷಯ ಏನದು? ಸಾಮಾನ್ಯವಾಗಿ ಪುರುಷರು ಮಹಿಳೆಯರಿಗಿಂತ ಹೆಚ್ಚು ಬುದ್ಧಿವಂತರು. ಏಕೆ? ಅವರಲ್ಲಿ ಮೆದುಳಿನ ಗಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ ಪುರುಷರಿಗಿಂತ. ಆದ್ರೆ ನೀವು ಸಾಮಾನ್ಯವಾಗಿ ಹೇಳ್ತಿರ್ಬೇಕಾದ್ರೆ, ಸಾಮಾನ್ಯವಾಗಿ ಪುರುಷರು ಮಹಿಳೆಯರಿಗಿಂತ ಹೆಚ್ಚು ಅಂತಂದ್ರೆ ಏನ್ ಅರ್ಥ ಆಗ್ತಾ ಇದೆ ಅಲ್ಲಿ? ಹೆಚ್ಚು ಕಡಿಮೆ ಅಂತಂದಾಗ ಅವ್ರನ್ನ ಏನ್ ಮಾಡ್ತಾ ಇದೀವಿ? ಹೋಲಿಕೆ ಮಾಡ್ತಾ ಇದೀವಿ, ಭೇದ ಭಾವವನ್ನ ಮಾಡ್ತಾ ಇದೀವಿ, ಲಿಂಗ ಭೇದವನ್ನ ಪ್ರದರ್ಶಿಸುತ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಸಾಮಾನ್ಯವಾಗಿ ಬುದ್ಧಿಶಕ್ತಿ ಲಿಂಗವನ್ನ ಅವಲಂಬಿಸಿರೋದಿಲ್ಲ. ಬುದ್ಧಿಶಕ್ತಿ ಸಾಮಾನ್ಯ ಬುದ್ಧಿಶಕ್ತಿ ಅಂತ ಕೇಳಿದ್ದಾರೆ. ಓಕೆ, ಬುದ್ಧಿಶಕ್ತಿ ಅಂದ್ರೆ ಬುದ್ಧಿವಂತರು ಅಂತಂದ್ರೆ ನೋಡಿ, ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಜಾಸ್ತಿ ಬುದ್ಧಿಶಕ್ತಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಮೆದುಳಿನಲ್ಲಿ ಪುರುಷರ ಗ್ರೋತ್, ಮೆದುಳು ಸಾಮಾನ್ಯವಾಗಿ ಪುರುಷರು ಜಾಸ್ತಿ ದೊಡ್ಡದಾಗಿ ಇರ್ಬೋದಾದ್ರೂ ಸಾಮಾನ್ಯವಾಗಿ ಬುದ್ಧಿವಂತರು ಹೆಣ್ಮಕ್ಳು ಹೆಚ್ಚಾಗಿ ಬುದ್ಧಿವಂತರು ಇರ್ತಾರೆ. ಒಂದು ತರಗತಿಯಲ್ಲಿ ತಗೊಂಡ್ರೆ ಹೆಚ್ಚಾಗಿ ನಮಗೆ ಹೆಣ್ಣು ಮಕ್ಕಳು ಹೆಚ್ಚಿನ ಬುದ್ಧಿವಂತರು ತಿಳ್ಕೊಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ನೀವು SSLC ಎಕ್ಸಾಮ್ ನೋಡ್ಬೋದು, ಪ್ರತಿ ಸಹ ಬಾಲಕಿಯರೇ ಮೇಲುಗೈ ಅಂತ ಇರುತ್ತೆ. ಅದ್ರ ಅರ್ಥ ಏನು? ಇಲ್ಲಿ ಬುದ್ಧಿವಂತರ ಮೇಲೆ ಏನು ಬುದ್ಧಿವಂತಿಕೆ ಅನ್ನುವಂಥದ್ದು, ಬುದ್ಧಿಶಕ್ತಿ ಅನ್ನುವಂಥದ್ದು ಲಿಂಗವನ್ನ ಯಾವುದೇ ರೀತಿಗೆ ಅವಲಂಬಿಸಿರೋದಿಲ್ಲ. ಬದಲಿಗೆ ವೈಯಕ್ತಿಕ ವ್ಯತ್ಯಾಸಗಳನ್ನ ಮತ್ತೆ ಪರಿಸರದ ಅಂಶಗಳ ಮೇಲೆ ಅವಲಂಬಿತ ಆಗಿರುತ್ತೆ.
ಓಕೆನಾ, ಬುದ್ಧಿವಂತರು ಅಂತ. ಎಸ್, ಮುಂದಿನ ಪ್ರಶ್ನೆ, ಯಾರನ್ನ ಸೃಜನಾತ್ಮಕ ಕಲಿಕೆಕಾರ ಎನ್ನುತ್ತೇವೆ? ಚಿತ್ರಕಲೆ ಮತ್ತೆ ಬಣ್ಣ ಹಚ್ಚುವುದಲ್ಲಿ ಪ್ರತಿಭಾವಂತರು, ಮೇಧಾವಿಗಳು. ನನಗೆ ತಾನೇ ಹೇಳಿದೆ ಮೇಧಾವಿಗಳು ಅಂತಂದ್ರೆ ಪ್ರತಿಭಾನ್ವಿತ ಮಕ್ಕಳು ಅಂತ. ಅಲ್ಲಿ ಕೇಳಿರುವಂತದ್ದು ಯಾರು? ಸೃಜನಾತ್ಮಕ ಕಲಿಕೆಕಾರ ಅಂತ. ಅಂದ್ರೆ ಆಪ್ಷನ್ ಬಿ ನಮಗೆ ನೇರವಾಗಿ ಆಗೋದಿಲ್ಲ. ಎಸ್, ಇನ್ನ ಮುಂದಿನ ಒಂದು ಆಪ್ಷನ್ಸ್, ಪರೀಕ್ಷೆಯಲ್ಲಿ ನಿಯಮಿತವಾಗಿ ಹೆಚ್ಚು ಅಂಕ ಗಳಿಸುವ ಸಾಮರ್ಥ್ಯದವರು. ಇದು ಸಹ ಏನಾಗ್ತಾ ಹೋಗುತ್ತೆ? ಇದು ಸಹ ಪ್ರತಿಭಾನ್ವಿತ ಮಗುವಿನ ಸಾಮರ್ಥ್ಯ ಆಗುತ್ತೆ. ಚಿತ್ರಕಲೆ ಮತ್ತೆ ಬಣ್ಣ ಹಚ್ಚುವುದಲ್ಲಿ ಪ್ರತಿಭಾವಂತರು, ಹೆಸರಲ್ಲೇ ಇದೆ ಪ್ರತಿಭಾವಂತರು, ಅದು ಸೃಜನಾತ್ಮಕ ಆಗೋದಿಲ್ಲ. ಇನ್ನ ಇಲ್ಲಿ ಆಪ್ಷನ್ ಅಲ್ಲಿ ಇದೆ ಉತ್ತಮ ವಿವೇಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಹೊಂದಿರುವಂತವ್ರು ನಾವು ಸೃಜನಾತ್ಮಕ ಕಲಿಕಾಕಾರರು ಅಂತ ಕರಿತೀವಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಸಂರಚನಾವಾದವು ಕನ್ಸ್ಟ್ರಕ್ಟಿವಿಸ್ಟ್ ಇದೊಂದು ಇಂತಹ ಸಿದ್ಧಾಂತವಾಗಿದೆ. ಅನುಕರಣೀಯ ಪಾತ್ರವನ್ನ ಕೇಂದ್ರೀಕರಿಸುವುದು, ಜಗತ್ತಿನ ಬಗ್ಗೆ ಕಲಿಕಾಕಾರನು ಸ್ಫನೋಟವನ್ನ ಸಂರಚಿಸುವ ಪಾತ್ರವನ್ನ ಕೇಂದ್ರೀಕರಿಸುವುದು, ಮಾಹಿತಿಯನ್ನ ನೆನಪಿನಲ್ಲಿಡುವುದು ಹಾಗೂ ಪುನಃಸ್ಮರಣೆ ಮೂಲಕ ಪರೀಕ್ಷಿಸುವುದನ್ನ ಕೇಂದ್ರೀಕರಿಸುವುದು, ಶಿಕ್ಷಕರ ಪ್ರಬಲ ಪಾತ್ರವನ್ನ ಕೇಂದ್ರೀಕರಿಸುತ್ತದೆ. ಕನ್ಸ್ಟ್ರಕ್ಟಿವಿಸ್ಟ್ ಲರ್ನಿಂಗ್ ಏನಾಗ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಪಾಯಿಂಟ್ ಸರಿಯಾಗಿದೆ? ಸೊ ಇದಕ್ಕೆ ನಾವು ನೋಡ್ತಾ ಹೋದ್ರೆ ಅನುಕರಣೀಯ ಪಾತ್ರವನ್ನ ಕೇಂದ್ರೀಕರಿಸೋದು. ಸೊ ಅನುಕರಣೆ ಅನ್ನೋದು ಕೇಂದ್ರೀಕರಣ ಆಗ್ತಾ ಹೋಗೋದಿಲ್ಲ. ನೆಕ್ಸ್ಟ್, ಮಾಹಿತಿಯನ್ನ ನೆನಪಿನಲ್ಲಿಡುವಂಥದ್ದು ಸಹ ಸಂರಚನೆಗೆ ಸರಿಯಾಗೋದಿಲ್ಲ. ಸಂರಚನೆ ಅಂತಂದ್ರೆ ಈಗಾಗಲೇ ಕಲ್ತಿರೋದನ್ನ ಸಹ ಅವ್ರು ಏನ್ ಮಾಡ್ತಾರೆ? ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ, ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ, ಹೆಚ್ಚಿನ ಮಾಹಿತಿಯನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದು ಸಹ ಆಗೋದಿಲ್ಲ. ಶಿಕ್ಷಕರ ಪ್ರಬಲ ಪಾತ್ರವನ್ನ ಕೇಂದ್ರೀಕರಿಸುತ್ತೆ. ಸೊ ಶಿಕ್ಷಕರ ಪ್ರಬಲ ಪಾತ್ರವನ್ನ ಕೇಂದ್ರೀಕರಿಸೋದಿಲ್ಲ. ಸೊ ಅದು ಉಪನ್ಯಾಸ ಪತ್ತೆ ಆಗ್ತಾ ಹೋಗುತ್ತೆ. ಜಗತ್ತಿನ ಬಗ್ಗೆ ಕಲಿಕಾಕಾರರು ಸ್ವನೋಟವನ್ನ ಸಂರಚಿಸುವ ಪಾತ್ರವನ್ನ ಕೇಂದ್ರೀಕರಿಸುವುದು ಅಂತಂದ್ರೆ ಸೊ ಏನಾಗ್ತಾ ಹೋಗುತ್ತೆ? ಸಂರಚನಾವಾದ. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಅನ್ನುವಂಥದ್ದು ಕಲಿಕಾಕಾರರು ತಮ್ಮ ಅನುಭವಗಳಾಗಿರ್ಲಿ, ತಮ್ಮ ಆಲೋಚನೆಗಳ ಮೂಲಕ ಜಗತ್ತಿನ ಬಗ್ಗೆ ತಮ್ಮದೇ ಆದ ತಿಳುವಳಿಕೆಯನ್ನ ಹೊಂದಿರ್ತಾರೆ, ಜ್ಞಾನವನ್ನ ಸಕ್ರಿಯವಾಗಿ ನಿರ್ವಹಿಸ್ಕೊಳ್ತಾ ಹೋಗ್ತಾರೆ. ಆಪ್ಷನ್ ಬಿ ಅಲ್ಲಿ ಏನಿದೆ ಅದು ಸರಿಯಾಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಬುದ್ಧಿಶಕ್ತಿ. ಬುದ್ಧಿಶಕ್ತಿಯ ಯಾವ ಸಿದ್ಧಾಂತವು ಸಾಮಾನ್ಯವಾಗಿ ಬುದ್ಧಿಶಕ್ತಿಯ ಜಿ ಹಾಗೂ ಬುದ್ಧಿಶಕ್ತಿಯ ಎಸ್ ಗಳು ಅಸ್ತಿತ್ವದಲ್ಲಿವೆ ಅಂತ ಕೇಳಿದ್ದಾರೆ. ಬುದ್ಧಿಶಕ್ತಿ ಜಿ ಮತ್ತೆ ಬುದ್ಧಿಶಕ್ತಿ ಎಸ್ ಗಳು ಅಸ್ತಿತ್ವದಲ್ಲಿವೆ. ಸಮೂಹ ಕಾರಕ ಸಿದ್ಧಾಂತ, ಗಿಲ್ಫೋರ್ಡ್ ರವರ ಬುದ್ಧಿಶಕ್ತಿ ಸಿದ್ಧಾಂತ, ಸ್ಪಿಯರ್ಮನ್ ರವರ ದ್ವಿಕಾರಕ ಸಿದ್ಧಾಂತ, ಪರ್ಸನ್ ರವರ ಶ್ರೇಣಿಕಾರಕ ಸಿದ್ಧಾಂತ. ನೀವು ಇಲ್ಲಿ ಸ್ವಲ್ಪ ಒಂದು ಬುದ್ಧಿಯನ್ನ ಓಡಿಸಿದೀರಾ ಅಂತಂದ್ರೆ ನೀವು ಇಲ್ಲೇ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಬುದ್ಧಿಶಕ್ತಿಗಳಿದಾವೆ. ಜಿ ಮತ್ತೆ ಎಸ್ ಎಷ್ಟಿದಾವೆ? ಎಷ್ಟು ಬುದ್ಧಿಶಕ್ತಿಗಳಿದಾವೆ? 2 ರೀತಿಯ ಬುದ್ಧಿಶಕ್ತಿಗಳಿದಾವೆ. ಯಾರ್ದಾಗ್ತಾ ಹೋಗುತ್ತೆ? ಸ್ಪಿಯರ್ಮನ್ ರವರ ದ್ವಿಕಾರಕ ಸಿದ್ಧಾಂತ. ಚಾರ್ಲ್ಸ್ ಸ್ಪಿಯರ್ಮನ್ ಅಂತ ಕರಿತೀವಿ. ಅವರ ದ್ವಿಕಾರಕ ಸಿದ್ಧಾಂತ ಏನ್ ಹೇಳುತ್ತೆ? ಬುದ್ಧಿಶಕ್ತಿಯು 2 ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ ಅವರು. ಏನು? ಒಂದು ಜಿ ಅಂತಂದ್ರೆ ಇದನ್ನ ಜನರಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಅಥವಾ ಇನ್ನೊಂದು ಸ್ಪೆಸಿಫಿಕ್ ಇಂಟೆಲಿಜೆನ್ಸ್, ಜನರಲ್ ಇಂಟೆಲಿಜೆನ್ಸ್, ಸ್ಪೆಸಿಫಿಕ್ ಇಂಟೆಲಿಜೆನ್ಸ್ ಅಂತ ಕರಿತಾ ಹೋಗ್ತೀವಿ. ಒಂದು ಸಾಮಾನ್ಯ ಬುದ್ಧಿಶಕ್ತಿ ಮತ್ತೆ ನಿರ್ದಿಷ್ಟ ಬುದ್ಧಿಶಕ್ತಿ ಎಂಬುವಂತ 2 ಒಂದು ಬುದ್ಧಿಶಕ್ತಿಗಳು ಅಸ್ತಿತ್ವದಲ್ಲಿವೆ ಅಂತ ಯಾರು ಪ್ರತಿಪಾದಿಸ್ತಾರೆ? ಸ್ಪಿಯರ್ಮನ್ ರವರು ಪ್ರತಿಪಾದಿಸ್ತಾ ಹೋಗ್ತಾರೆ. ಎಸಿನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇಲ್ಲಿರುವ ಡ್ಯಾಶ್ ಅನ್ನ ಹೊರತುಪಡಿಸಿ ಎಲ್ಲವೂ ಬುದ್ಧಿಶಕ್ತಿಯ ಪರೀಕ್ಷೆಗಳ ಉದಾಹರಣೆಗಳಾಗಿದ್ದಾವೆ. ಸ್ಯಾನ್ಫರ್ಡ್ ಬೀನೇರವರು, ವೆಸ್ಲರ್ ಬೀನೇರವರು, ಬೇಲೆ ಮಾಪನರವರು, ರೋರ್ಶಾಕ ಮಸಿಗುರುತಿನ ಪರೀಕ್ಷೆ ಅಂತ ಇದೆ. ಸೊ ಇದಕ್ಕೆ ಯಾವ್ದಾಗ್ತಾ ಹೋಗುತ್ತೆ? ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ ಡಿ, ಡ್ಯಾಶ್ ಅಲ್ಲಿರುವ ಹೊರತುಪಡಿಸಿ ರೋರ್ಶಾಕ ಮಸುಗುರುತಿನ ಪರೀಕ್ಷೆ. ಆ ಹೆಸರಲ್ಲೇ ಇದೆ ಮಸಿ ಗುರುತಿನ ಪರೀಕ್ಷೆ. ಸೊ ಮಸಿ ಗುರುತಿನ ಪರೀಕ್ಷೆ ಅನ್ನೋ ತಿಳ್ಕೊಳ್ಳೋಕೆ ಮುಂಚಿತವಾಗಿ ಇವುಗಳು ನೋಡೋಣ. ಸ್ಟ್ಯಾನ್ಫರ್ಡ್ ಬೀನೆ ಮತ್ತೆ ವೆಸ್ಲರ್ ಬೀನೆ ಮತ್ತೆ ಬೇಲೆ ಮಾಪನ. ಸೊ ಇವರೆಲ್ಲ ಏನಾಗಿದೆ? ಇವೆಲ್ಲ ಬುದ್ಧಿಮತ್ತೆಗೆ ಸಂಬಂಧಿಸಿರುವಂತದ್ದು ಪರೀಕ್ಷೆಗಳಿಗೆ ಕಂಡುಹಿಡಿತಾ ಹೋಗ್ತಾರೆ ಇವರೆಲ್ಲ. ಸ್ಟ್ಯಾನ್ಫರ್ಡ್ ಬೀನೆ ಆಗಿರ್ಬೋದು, ವೆಸ್ಲರ್ ಬೀನೆ, ಬೇಲೆ ಮಾಪನಗಳು ಇವೆಲ್ಲವೂ ಸಹ ಬುದ್ಧಿಶಕ್ತಿಗೆ ಸಂಬಂಧಿಸಿದ ಪರೀಕ್ಷೆಗಳಾಗಿರ್ತಾ ಹೋಗ್ತವೆ. ಸ್ಟ್ಯಾನ್ಫರ್ಡ್ ಬೀನೆ ಅವರು ಕಂಡುಹಿಡಿಯೋದಾಗಿರ್ಬೋದು, ವೆಸ್ಲರ್ ಬೀನೆ ಆಗಿರ್ಬೋದು, ಬೇಲೆ ಮಾಪನ ಆಗಿರ್ಬೋದು, ಇವೆಲ್ಲವೂ ಸಹ. ಇನ್ನ ಈ ಒಂದು ಯಾವ್ದಿದೆ ರೋಷಕ ಮಸಿಗುರುತಿನ ಪರೀಕ್ಷೆ ಅಂತದಿದೆ ಅಲ್ವಾ, ಇದು ವ್ಯಕ್ತಿತ್ವನ ನಿರ್ಣಯಿಸೋದಕ್ಕೆ ಬಳಸುವಂತದ್ದು. ಆಯ್ತಾ? ವ್ಯಕ್ತಿತ್ವನ ನಿರ್ಣಯ ಮಾಡೋದಕ್ಕೆ, ಏನು ಬುದ್ಧಿಶಕ್ತಿಯನ್ನ ಅಲ್ಲ. ಸೊ ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇದು ವ್ಯಕ್ತಿತ್ವಕ್ಕೆ ಸಂಬಂಧಿಸಿರುವಂತದ್ದು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸಿನ ಮುಂದಿನ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ DAT. ನೋಡಿ, ಇದ್ರ ಮೇಲೆ ಸುಮಾರು ಸಲ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲ DAT ಅಂತಾದ್ರೂ ಕೇಳ್ತಾರೆ, ಅಭಿಕ್ಷಮತೆ ಪರೀಕ್ಷೆ ಅಂತ ಬೇಕಾದ್ರೂ ಕೇಳ್ತಾರೆ. ಏನ್ DAT ಅಂತಂದ್ರೆ ಡಿಫರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಅಭಿಕ್ಷಮತೆಯ ಪರೀಕ್ಷೆ ಅಂತ ಕರಿತಾ ಹೋಗ್ತೀವಿ. ಅಭಿಕ್ಷಮತೆ ಅಥವಾ ಅಭಿಸಾಮರ್ಥ್ಯ ಅಂತ. ಈ ಪರೀಕ್ಷಣವನ್ನ ಏನನ್ನು ಅಳೆಯಲು ಉಪಯೋಗಿಸ್ತಾರೆ? ಅಭಿಕ್ಷಮತೆ ಅಂತಂದ್ರೆ ಅಭಿಸಾಮರ್ಥ್ಯ, ಬುದ್ಧಿಶಕ್ತಿ ಸಾಧನೆ, ಅಭಿಸಾಮರ್ಥ್ಯ ಅಭಿವ್ಯಕ್ತಿ ಅಂತ ಇದೆ. ಅಭಿಸಾಮರ್ಥ್ಯವನ್ನ ಅಳೆಯಲು DAT ಎನ್ನುವಂಥದ್ದು ಫುಲ್ ಫಾರ್ಮ್ ಕೇಳ್ತಾರೆ. DAT ಅಂತಂದ್ರೆ ಡಿಫರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ವ್ಯಕ್ತಿಯನ್ನ ವಿವಿಧ ಕ್ಷೇತ್ರಗಳಲ್ಲಿ ಅವರ ಅಭಿಸಾಮರ್ಥ್ಯವನ್ನ ಅಳೆಯಲು ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಅಭಿಸಾಮರ್ಥ್ಯಗಳನ್ನ ಅಳೆಯಲು ಇದನ್ನ ಉಪಯೋಗಿಸ್ತಾ ಹೋಗ್ತಾರೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸಿನ ಮುಂದಿನ ಪ್ರಶ್ನೆ, ಅನುವಂಶೀಯತೆ ಮತ್ತು ಪರಿಸರಗಳ ಸಮ್ಮಿಲನವೇ? ಸಮ್ಮಿಲನ ಅಂದ್ರೆ ನಿಮ್ಗೆ ಈ ರೀತಿಯ 2024ರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ವಿ.
ಅನುವಂಶೀಯತೆ ಮತ್ತು ಪರಿಸರಗಳು ಏನಾಗ್ತಾ ಹೋಗ್ತವೆ ನೋಡಿ. ಅಲ್ಲಿ ನಿಮಗೆ ಅಲ್ಲಿ ಅವ್ರು ನೇರ ಪ್ರಶ್ನೆನ ಬೇರೆ ಕೇಳಿದ್ರು. ವ್ಯಕ್ತಿತ್ವ ಯಾವುದರ ಮೇಲೆ ಅವಲಂಬಿತ ಆಗಿದೆ? ಅಲ್ಲಿ ನಿಮಗೆ 4 ಆಪ್ಷನ್ ಕೊಟ್ಟಿದ್ರು. ಅನುವಂಶೀಯತೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಎಲ್ಲ ಆಪ್ಷನ್ಸ್ 4 ಆಪ್ಷನ್ ಒಂದೇ ರೀತಿಯಾಗಿತ್ತು. ಎಲ್ಲವೂ ಸಹ ಅಷ್ಟೇ ಅನುವಂಶೀಯತೆಯನ್ನು ಒಳಗೊಂಡಿತ್ತು, ಜೊತೆಗೆ ಪರಿಸರವನ್ನು ಒಳಗೊಂಡಿತ್ತು, ಜೊತೆಗೆ ಮಧ್ಯದಲ್ಲಿ ಯಾವ ಚಿಹ್ನೆ ಒಳಗೊಂಡಿತ್ತು ಅಂದ್ರೆ ಅಲ್ಲಿ ನಿಮಗೆ ಒಂದು ಪ್ಲಸ್ ಇತ್ತು, ಮೈನಸ್ ಇತ್ತು, ಇಂಟು ಇತ್ತು, ಡಿವೈಡೆಡ್ ಬೈ ಇತ್ತು. ಅನುವಂಶೀಯತೆ ಮತ್ತು ಪರಿಸರಗಳ ಗುಣಲಬ್ಧಕ್ಕೆ ನಾವೇ ಅಂತ ಕರಿತೀವಿ? ವ್ಯಕ್ತಿತ್ವ ಅಂತ ಕರಿತೀವಿ. ನೀವು ತಮ್ಮನೇಲಿ ನೋಡ್ಬೋದು ಪರ್ಸನಾಲಿಟಿ ಬಗ್ಗೆ ನಾವಿವತ್ತು ಮಾತಾಡ್ತೀವಿ ಅಂತ. ಸೊ ನೀವು ಮೋಸ್ಟ್ ಆಗಿ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಈ ಸೂತ್ರವನ್ನ. ಯಾವ ಸೂತ್ರವನ್ನ? ಈ ಒಂದು ಸೂತ್ರವನ್ನ ಯಾವುದು? ಎ ಇಂಟು ಪಿ ಮೀನ್ಸ್ ಎ ಅಂದ್ರೆ ಎ ಮೀನ್ಸ್ ಕನ್ನಡದಲ್ಲಿ ಅನುವಂಶೀಯತೆ. ಸೊ ಇಂಗ್ಲಿಷ್ ಅಲ್ಲಿ ಅನುವಂಶೀಯತೆನ ಹೆರಿಡಿಟಿ ಅಂತ ಕರಿತಾ ಹೋಗ್ತೀವಿ. ಪರಿಸರ ಅಂತಂದ್ರೆ ಎನ್ವಿರಾನ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಈಸ್ ಈಕ್ವಲ್ ಟು ವ್ಯಕ್ತಿತ್ವ ಅಂತಂದ್ರೆ ಪರ್ಸನಾಲಿಟಿ. ಸೊ ಈ ಸೂತ್ರವನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು. ನಿಮ್ಗೆ ಲಾಸ್ಟ್ ಟೈಮ್ ಏನ್ ಕೇಳಿದ್ರು? ಯಾವ ಚಿಹ್ನೆಯನ್ನ ಬಳಸ್ತೀವಿ ಅಂತ ಕೇಳಿದ್ರು. ನೋಡಿ, ಅದು ಗುಣಾಕಾರ ಚಿಹ್ನೆಯನ್ನ ಬಳಸ್ತಾ ಇರುವಂತದ್ದು ನಾವು. ಸೊ ಇಲ್ಲಿ ಅನುವಂಶೀಯತೆ ಮತ್ತು ಪರಿಸರಗಳ ನಡುವೆ ಸಮ್ಮಿಲನ ಏನಾಗುತ್ತೆ? ವ್ಯಕ್ತಿತ್ವ ಆಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಬೇಕಂತಂದ್ರೆ ಅವನ ಅನುವಂಶೀಯತೆ ಗುಣಗಳು ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ, ಅವನು ಬದುಕುವಂತ ಪರಿಸರವು ಸಹ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಇವೆರಡರ ಸಮ್ಮಿಲನವನ್ನ ನಾವು ವ್ಯಕ್ತಿತ್ವ ಅಂತ ಕರಿತೀವಿ. ಇವೆರಡರ ಗುಣಲಬ್ಧ ಏನು ಅಂತ ಕೇಳಿದ್ರು ಸಹ ಅದು ವ್ಯಕ್ತಿತ್ವವೇ ಆಗ್ತಾ ಹೋಗುತ್ತೆ. ಗಣಿತೀಯ ರೂಪದಲ್ಲಿ ಎಚ್ ಇಂಟು ಇ ಅಂತ ಕರಿತೀವಿ. ಅನುವಂಶೀಯತೆ ಇಂಟು ಪರಿಸರ ಇಸ್ಕೊಂಡು ವ್ಯಕ್ತಿತ್ವ ಅಂತ ಕರಿತಾ ಹೋಗ್ತೀವಿ. ಇನ್ನ ಮುಂದಿನ ಅದು ಲಾಸ್ಟ್ ಟೈಮ್ 2024 ಬಂದಿರುವಂತಹ ಪ್ರಶ್ನೆ ಇದು. ಯಾವುದು ಈ ಪ್ರಶ್ನೆ? ಬೇಕಾದ್ರೆ 2024 ಅಲ್ಲಿ ಪೇಪರ್ 2 ಅಲ್ಲಿ ತೆಗೆದು ನೋಡಿ, ಗೊತ್ತಾಗ್ತಾ ಹೋಗುತ್ತೆ. ವ್ಯಕ್ತಿತ್ವದೊಂದಿಗೆ ನೇರ ಸಂಬಂಧವುಳ್ಳ ನಿರ್ನಾಳ ಗ್ರಂಥಿಗಳು ಪಿಟ್ಯುಟರಿ, ಅಡ್ರಿನಲಿನ್, ಥೈರಾಯ್ಡ್ ಎಲ್ಲವೂ ಅಂತ ಇದೆ. ವ್ಯಕ್ತಿತ್ವದೊಡನೆ ಪರ್ಸನಾಲಿಟಿಗೆ ಸಂಬಂಧಿಸಿದಂತೆ ಪಿಟ್ಯುಟರಿ ಗ್ರಂಥಿ ಇದೆಯಲ್ವಾ? ಪಿಟ್ಯುಟರಿ ಗ್ರಂಥಿ ಏನಾಗುತ್ತೆ? ಒಬ್ಬ ಮನುಷ್ಯನ ದೈಹಿಕ ಬೆಳವಣಿಗೆ ಹೇಗಾಗ್ತಾ ಹೋಗುತ್ತೆ. ಸೊ ಒಬ್ಬ ವ್ಯಕ್ತಿ ಉದ್ದವಾಗಿ ಬೆಳಿಬೇಕು ಅಂದ್ರೆ, ಕುಬ್ಜವಾಗಿ ಬೆಳಿಬೇಕು ಅಂತಂದ್ರು ಯಾರು ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ? ಮಾಸ್ಟರ್ ಗ್ಲ್ಯಾಂಡ್ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ. ಇದು ಸರಿಯಾಗಿದೆ. ಅಡ್ರಿನಲಿನ್ ಗ್ರಂಥಿಗಳು ಸಹ ಬೇಕೇ ಬೇಕಾಗ್ತವೆ. ಏನಕ್ಕೆ? ವ್ಯಕ್ತಿತ್ವ ಅಂತಂದ್ರೆ ನಮ್ಗೆ ಕೇವಲ ಅದು ವ್ಯಕ್ತಿತ್ವ ಅಂದ್ರೆ ನಾನು ಈಗಾಗ್ತಾನೆ ಹೇಳಿದ ಬರುತ್ತೆ. ಏನೇನ್ ಬರುತ್ತೆ? ಅನುವಂಶೀಯತೆ ಮತ್ತೆ ಪರಿಸರ ಎರಡೂ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಪರಿಸರದಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳನ್ನ ನಾವು ಎದುರಿಸಬೇಕಂತಂದ್ರೆ ಅಡ್ರಿನಲಿನ್ ಗ್ರಂಥಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಡೂ ಆರ್ ಡೈ ಗ್ಲ್ಯಾಂಡ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಥೈರಾಯ್ಡ್ ಗ್ರಂಥಿಯು ಅಷ್ಟೇ. ಥೈರಾಯ್ಡ್ ಗ್ರಂಥಿಯು ಸಹ ಅದು ಕಡಿಮೆ ಆಗ್ತಾ ಹೋದ್ರೆ ನಮ್ಗೆ ಗಳಗಂಡ ರೋಗಗಳು ಬರ್ತಾ ಹೋಗ್ತವೆ. ಸೊ ಅದು ಸಹ ನಮ್ಗೆ ಏನಾಗ್ತಾ ಹೋಗುತ್ತೆ? ನಮ್ಗೆ ನೆಕ್ಸ್ಟ್ ಅದು ಮುಂದಿನ ಅನುವಂಶೀಯತೆ ಮೇಲೆ ಅಥವಾ ಅದು ಮುಂದೆ ಪರಿಸರದ ಮೇಲೆ ಅದು ಪ್ರಭಾವ ಬೀರ್ತಾ ಹೋಗ್ಬೋದು. ಈ ಎಲ್ಲಾ ನಿರ್ನಾಳ ಗ್ರಂಥಿಗಳು ಸಹ ಏನಾಗ್ತವೆ? ಪರಿಣಾಮವನ್ನು ಬೀರ್ತಾ ಹೋಗ್ತವೆ. ಅಂದ್ರೆ ಆಪ್ಷನ್ ಯಾವ್ದಾಗ್ತಾ ಹೋಗುತ್ತೆ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ದರ್ಜಾ ಮಾಪನಿ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಪ್ರಕ್ಷೇಪಣ, ವಸ್ತುನಿಷ್ಠ, ವ್ಯಕ್ತಿನಿಷ್ಠ, ನ್ಯಾಯನಿಷ್ಠ. ದರ್ಜಾ ಮಾಪನಿ ದರ್ಜೆಯನ್ನ ಮಾಡುವಂಥದ್ದು ಎಂತ ಯಾವುದಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ? ದರ್ಜಾ ಮಾಪನೆ ಅನ್ನುವಂಥದ್ದು ನೋಡಿ, ದರ್ಜಾ ಮಾಪನೆ ಹೇಗಿರ್ಬೇಕು ಅಂತಂದ್ರೆ ವಸ್ತುನಿಷ್ಠವಾಗಿರ್ಬೇಕು. ಅದು ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ವ್ಯಕ್ತಿನಿಷ್ಠಕ್ಕೆ ಉದಾಹರಣೆ. ಏನ್ ದರ್ಜಾ ಮಾಪನದಲ್ಲಿ ಏನ್ ಮಾಡ್ತಾ ಹೋಗ್ತೀವಿ? ರೇಟಿಂಗ್ ಸ್ಕೇಲ್ ಅಂತ ಕರಿತೀವಿ. ಇನ್ನ ಒಂದು ವ್ಯಕ್ತಿಯ ವರ್ತನೆಗಳಾಗಿರ್ಬೋದು, ಗುಣಲಕ್ಷಣಗಳಾಗಿರ್ಬೋದು, ಅವನ ಕಾರ್ಯಕ್ಷಮತೆ ಆಗಿರ್ಬೋದು, ಅವುಗಳೆಲ್ಲ ಹೇಗೆ ಅವನು ಬಳಸ್ತಾ ಇದ್ದಾನೆ, ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ದರ್ಜಾ ಮಾಪನವನ್ನು ಬಳಸ್ತೀವಿ. ರೇಟಿಂಗ್ ಸ್ಕೇಲ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನೀವೀಗೊಂದು ಫುಡ್ ಅನ್ನ ತಗೊಂಡಿದ್ದೀರಾ ಅಂತ ಫುಡ್ಗೆ ನೀವು ಒಂದು ರೇಟ್ ಅನ್ನ ಕೊಡ್ತೀರಾ. ಆ ರೇಟ್ ಅಂತಂದ್ರೆ ಏನ್ ಹೇಳ್ತೀರಾ? ಅಲ್ಲಿ 5 ಸ್ಟಾರ್ ಇರುತ್ತೆ, ನೀವು ಯಾವ್ದಾದ್ರು ಒಂದು 3 ಸ್ಟಾರ್ ನ ಕೊಡ್ತೀರಾ. ಅಂದ್ರೆ ಏನ್ ಮಾಡ್ತಿದ್ದೀರಾ? ಅದನ್ನ ನೀವು ಅಳಿತಾ ಇದ್ದೀರಾ, ಅದರ ಒಂದು ಕ್ವಾಲಿಟಿ ಎಷ್ಟಿದೆ ಅಂತ ನೀವು ಅಳಿತಾ ಹೋಗ್ತೀರಾ. ಅದೇ ರೀತಿಯಾಗಿ ದರ್ಜಾ ಮಾಪನ ಅಂದ್ರೆ ರೇಟಿಂಗ್ ಸ್ಕೇಲ್. ಅದು ಯಾರನ್ನ ಇಳಿತಾ ಹೋಗುತ್ತೆ? ಒಬ್ಬ ಮಗುವನ್ನ ವ್ಯಕ್ತಿನಿಷ್ಠಕ್ಕೆ ಒಂದು ಉದಾಹರಣೆ ಆಗಿದೆ. ಹೇಗೆ ಅಳಿಬೇಕು? ವಸ್ತುನಿಷ್ಠದ ಮುಖಾಂತರ ಅಳಿತಾ ಹೋಗ್ಬೇಕು. ಎಸ್, ನಾ ಮುಂದಿನ ಪ್ರಶ್ನೆ ಇದಕ್ಕೆ ಸರಿಯಾಗಿರುವಂತಹ ಆಪ್ಷನ್ ಸಿ ಅದಕ್ಕೆ ಸರಿಯಾಗಿರುವಂತದ್ದು. TAT ಅನ್ನ ರಚಿಸಿದವರು. ಎಸ್, ಈಗ ನೀವು ನೋಡ್ತಾ ಇರ್ಬೋದು ವ್ಯಕ್ತಿತ್ವ ಮುಗಿತಾ ಬರ್ತಾ ಇದೆ, ಜೊತೆಗೆ ಏನ್ ಸ್ಟಾರ್ಟ್ ಆಗ್ತಾ ಇದೆ? ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇನ್ನು ಮುಂದಿನ ವಿಡಿಯೋದಲ್ಲೂ ಅಷ್ಟೇ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ತುಂಬಾ ಪ್ರಶ್ನೆಗಳನ್ನ ತರ್ತಾ ಹೋಗ್ತಾನೆ. ನೀವು ಮಾಡ್ಬೇಕಾದಂತ ಒಂದು ಸಹಾಯ ಇಷ್ಟೇ, ಜಸ್ಟ್ ನೀವು ಒಂದು ಲೈಕ್ ಅನ್ನ ಕೊಡುವಂತದ್ದು ಅಷ್ಟೇ. ಲೈಕ್ ಅನ್ನ ಕೊಟ್ಟರೆ ನಮಗೆ ಮುಂದಿನ ತರಗತಿಗಳು ಮಾಡೋದಕ್ಕೆ ಸಹಾಯ ಆಗ್ತಾ ಹೋಗ್ತವೆ. TAT ಅನ್ನ ರಚಿಸಿದವರು ಯಾರು ಅಂತ ಕೇಳಿದರೆ ಯಾರು? ಮುರ್ರೆ ಮತ್ತು ಮಾರ್ಗನ್, ಆರ್ಮನ್, ಕಾರ್ಲ್ ಜಂಗ್, ಆಲ್ ಫೋರ್ಚ್ ಅಂತ ಇದೆ. TAT ಅನ್ನ ರಚಿಸಿದವರು ಮುರ್ರೆ ಮತ್ತೆ ಮಾರ್ಗನ್ ರವರು. ಸೊ ಇದನ್ನ ಮನಃಶಾಸ್ತ್ರದಲ್ಲಿ ಬಳಸಲಾಗ್ತದೆ. ಸೊ ಮನಃಶಾಸ್ತ್ರದಲ್ಲಿ ಈ ಒಂದು ವಿಧಾನವನ್ನ ಬಳಸ್ತಾ ಹೋಗ್ತಾರೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಈ ಪರೀಕ್ಷೆಯನ್ನು. ಸೊ TAT ಅಂತಂದ್ರೆ ಏನಂತ ಹೇಳಿದೆ? ಎಸ್, ಓಕೆ. TAT ಅನ್ನುವಂಥದ್ದು ಸಹ ಅದು ಸಹ ಒಂದು ರೀತಿಯ ಮೌಲ್ಯಮಾಪನ ಆಗ್ತಾ ಹೋಗುತ್ತೆ. ಎಸ್, CAT ಪರೀಕ್ಷೆಯನ್ನ ಬಳಕೆಗೆ ತಂದವರು ಯಾರು? ಲಿಯೋ ಫ್ರಾಂಡ್ ಬೆಲ್ಲರ್, ಆರ್ಮನ್, ಕಾರ್ಲ್ ಜಂಗ್, ಆಲ್ ಫೋರ್ಚ್ ಅಂತ ಇದೆ. ಸೊ ಯಾರು ತರ್ತಾ ಹೋಗ್ತಾರೆ CAT ಪರೀಕ್ಷೆಯನ್ನ? CAT ಅಂತಂದ್ರೆ ಚಿಲ್ಡ್ರನ್ಸ್ ಅಪ್ರಿಸಿಯೇಷನ್ ಟೆಸ್ಟ್ ಅಂತ ಕರಿತೀವಿ. ಚಿಲ್ಡ್ರನ್ ಅಪ್ರಿಸಿಯೇಷನ್ ಟೆಸ್ಟ್ ಪರೀಕ್ಷೆಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಯಾರು ಆಗ್ತಾ ಹೋಗ್ತಾರೆ? ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎ ಎನ್ನುವಂತ ಆಪ್ಷನ್ ಎ ಯಾರು? ಲಿಯೋ ಫ್ರಾಂಡ್
ಬೆಲ್ಲರ್ ರವರು. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಸ್ವಬಿಂಬ ಪರಿಕಲ್ಪನೆಯ ಪ್ರಕಾರ ಪ್ರಮುಖ ಘಟಕಾಂಶ ಯಾವುದು? ಸ್ವಬಿಂಬ ಪರಿಕಲ್ಪನೆಯ ಪ್ರಮುಖ ಘಟಕಾಂಶ ಯಾವುದು ಅಂತ ಕೇಳಿದರೆ ಸೊ ಅದಾಗುತ್ತೆ ಸ್ವಯಂ ಅರಿವುನ, ಸ್ವಯಂ ಸ್ವೀಕೃತಿನ, ಸ್ವಯಂ ಗಣತೆನ, ಮೇಲಿನ ಎಲ್ಲವೂ ಅಂತ ಇದೆ. ಸ್ವಬಿಂಬ ಪರಿಕಲ್ಪನೆ, ಸ್ವಯಂ ಪರಿಕಲ್ಪನೆಗೆ ಪ್ರಮುಖ ಘಟಕಾಂಶಗಳು ಯಾವಾಗ್ತವೆ? ಸ್ವಯಂ ಅರಿವು ಆಗುತ್ತೆ, ಸ್ವಯಂ ಸ್ವೀಕೃತಿನೂ ಆಗುತ್ತೆ, ಸ್ವಯಂ ಗಣತಿನೂ ಆಗುತ್ತೆ, ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ ಡಿಗೆ ನೀವು ರೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಸಿಗ್ಮಂಡ್ ಫ್ರಾಯ್ಡ್ ರವರ ಪ್ರಕಾರ ಲೈಂಗಿಕ ಶಕ್ತಿ ಅಂತಂದರೆ ಈಗೋ, ಸೂಪರ್ ಈಗೋ, ಲಿಬೇಡೋ ಅಂತ ಹೇಳ್ತಾರೆ. ನೋಡಿ, ಇದು ಸಿಗ್ಮಂಡ್ ಫ್ರಾಯ್ಡ್ ರವರ ಸಂಬಂಧಿಸಿದಂತ ಈ ಮೂರು ಬಗ್ಗೆ ತುಂಬಾ ಇಂಪಾರ್ಟೆಂಟ್ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಅದು ಈಗೋನ, ಸೂಪರ್ ಈಗೋನ ಅಂತ. ಲಿಬೇಡೋ ಎನ್ನುವಂಥದ್ದು ಆಲ್ಮೋಸ್ಟ್ ಇದಕ್ಕೆ ಸಂಬಂಧಿಸಿಲ್ಲ ಅಂತ. ಸೊ ಲಿಬೇಡೋ ಎನ್ನುವಂಥದ್ದು ಓಕೆ, ಲಿಬೇಡೋ ಅನ್ನುವಂಥದ್ದು ಇದೆ. ಓಕೆ, ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಲೈಂಗಿಕ ಶಕ್ತಿ ಅಂತಂದ್ರೆ ಲಿಬೇಡೋನೆ. ಆಪ್ಷನ್ ಡಿ. ಇನ್ನ ಮತ್ತೆ ಈಗೋ ಮತ್ತೆ ಸೂಪರ್ ಈಗೋಗಳ ಬಗ್ಗೆನೂ ಸಿಗ್ಮಂಡ್ ಫ್ರಾಯ್ಡ್ ಅವರೇ ಹೇಳ್ತಾ ಹೋಗ್ತಾರೆ. ಲಿಬೇಡೋ ಎನ್ನುವಂಥದ್ದು ಲೈಂಗಿಕ ಶಕ್ತಿ ಅಂತಂದ್ರೆ ಲಿಬೇಡೋ ಅಂತ ಹೇಳ್ತಾ ಹೋಗ್ತಾರೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಘರ್ಷಣೆ ಯಾವುದರಿಂದ ಉಂಟಾಗುತ್ತದೆ ಅಂತ ಕೇಳಿದ್ರೆ ಎಸ್, ಘರ್ಷಣೆ ಅಂತಂದ್ರೆ ಏನಾಗ್ತಾ ಹೋಗುತ್ತೆ? ಸೊ ಘರ್ಷಣೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ವಿಜ್ಞಾನದಲ್ಲಿ ನೋಡ್ತಾ ಹೋಗ್ತೀವಿ. ಘರ್ಷಣೆ ಯಾವಾಗ ಉಂಟಾಗ್ತಾ ಹೋಗುತ್ತೆ? ಒತ್ತಡ ಉಂಟಾಗುತ್ತೆ. ಹಾಗಾದ್ರೆ ಇಲ್ಲೇನ್ ಪ್ರಶ್ನೆ ಬಂದಿದೆ, ಯಾವಾಗ ಆಗ್ತಾ ಹೋಗುತ್ತೆ? ಸೊ ಸಾಮಾನ್ಯವಾಗಿ ಘರ್ಷಣೆ ಆದಾಗ, ಕಾನ್ಫ್ಲಿಕ್ಟ್ಸ್ ಆದಾಗ, ಜಗಳಗಳಾದಾಗ, ಘರ್ಷಣೆ ಜಗಳ ಅಂತಾನು ನಾವು ಹೇಳ್ತಾ ಹೋಗ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ, ಮಗುವಿನ ಮೇಲೆ ಒತ್ತಡ ಉಂಟಾಗ್ತಾ ಹೋಗುತ್ತೆ. ನೀವು ಯಾವಾಗಾದ್ರೂ ಮಗು ಜಗಳ ಮಾಡ್ಕೊಂಡು ಮನೆಯಿಂದ ಬಂದಿದೆ ಅಂದ್ರೆ ಅದು ಯಾವ ತರ ಇರುತ್ತೆ? ತುಂಬಾ ಒತ್ತಡದಲ್ಲಿರುತ್ತೆ. ಮಾನಸಿಕವಾಗಿ ಅದು ತುಂಬಾವಾಗಿ ಏನಾಗ್ತಾ ಹೋಗುತ್ತೆ, ಮಾನಸಿಕವಾಗಿ ಒಂದು ಉತ್ತಮ ಸ್ಥಿತಿಯಲ್ಲಿ ಇರೋದಿಲ್ಲ. ಘರ್ಷಣೆ ಯಾವ್ದ್ರಿಂದ ಉಂಟಾಗುತ್ತೆ ಅಂದ್ರೆ ಒತ್ತಡದಿಂದ ಉಂಟಾಗುತ್ತೆ. ಎಸ್, ಅಹಂ ಅಲ್ಲ, ಶೈಲಿಯಿಂದ ಅಲ್ಲ, ಹಗಲು ಗನಸುಗಳಿಂದನೂ ಅಲ್ಲ. ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ದಮನವು ಇದಕ್ಕೆ ದಾರಿ ಮಾಡಿಕೊಡುತ್ತದೆ. ವಿಸ್ಮೃತಿಗೆ ದಾರಿ ಮಾಡಿಕೊಡ್ತದೆ, ಪ್ರೇರಣೆಗೆ ದಾರಿ ಮಾಡಿಕೊಡ್ತದೆ, ಹೆಚ್ಚಿನ ಕಲಿಕೆಗೆ ದಾರಿ ಮಾಡಿಕೊಡ್ತದೆ, ನಿಯಂತ್ರಣಕ್ಕೆ ದಾರಿ ಮಾಡಿಕೊಡ್ತದೆ. ಇಲ್ಲಿ ದಮನವು ಅಂತಂದ್ರೆ ಏನಂತಂದ್ರೆ ಇದನ್ನ ರಿಪ್ರೆಷನ್ ಅಂತ ಕರಿತೀವಿ. ಇದು ಮನಃಶಾಸ್ತ್ರ ಒಂದು ರಕ್ಷಣಾತ್ಮಕ ಕಾರ್ಯವಿಧಾನ ಅಂತ ಕರಿತಾ ಹೋಗ್ತೀವಿ. ಆತಂಕಕಾರಿ ಅಥವಾ ಸ್ವೀಕಾರಾರ್ಹವಲ್ಲದ ನೆನಪುಗಳು, ಆಲೋಚನೆಗಳು ಅಥವಾ ಪ್ರಚೋದನೆಗಳನ್ನ ಪ್ರಜ್ಞಾಪೂರ್ವಕ ಮನಸ್ಸಿಂದ ಹೊರಹಾಕಿ ಮರೆತು ಹೋಗುವಂತ ಮಾಡುವಂತಹದ್ದಂತ ಒಂದು ದಾರಿಗೆ ಅಂತ ಕರಿತೀವಿ, ದಮನ ಅಂತ ಕರಿತೀವಿ. ಸ್ಮೃತಿ ಅಲ್ಲ, ಅದು ವಿಸ್ಮೃತಿ, ಮರೆತು ಹೋಗುವಂಥದ್ದು, ರಿಪ್ರೆಷನ್ ಮಾಡುವಂಥದ್ದು. ಆ ನೆನಪುಗಳಾಗಿರ್ಲಿ, ಕೆಲವೊಂದಿಷ್ಟು ಆಲೋಚನೆಗಳಾಗಿರ್ಬೋದು, ಕೆಲವೊಂದಿಷ್ಟು ಪ್ರಚೋದನೆಗಳು ಏನ್ ಮಾಡ್ತೀವಿ, ಪ್ರಜ್ಞಾಪೂರ್ವಕ ಮನಸ್ಸಿಂದ ಹೊರೆ ಹಾಕಿ ಮರೆತು ಹೋಗುವಂತೆ ಮಾಡುವಂಥದ್ದಕ್ಕೆ ನಾವೇಂತ ಕರಿತೀವಿ, ದಮನ. ಸ್ಮೃತಿ ಅಲ್ಲ, ವಿಸ್ಮೃತಿ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಆದಿ ಅಹಂ ಶಕ್ತಿಯ ಕೇಂದ್ರ ಯಾವುದು ಅಂತ ಕೇಳಿದರೆ ಮೂಲ ರೂಪ ಥ್ಯಾಟೋಸ್, ಎರಾಸ್, ಲಿಬಿಡೋ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ, ಆದಿ ಅಹಂ ಶಕ್ತಿಯ ಕೇಂದ್ರ ಲಿಬಿಡೋ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಈಗ ತಾನೇ ಹೇಳಿದೆ, ಯಾರಿದ್ನ ಪ್ರತಿಪಾದಿಸಿದವರು? ಸಿಗ್ಮಂಡ್ ಫ್ರಾಯ್ಡ್ ರವರು. ಸೊ ಮನೋವಿಶ್ಲೇಷಣಾ ಸಿದ್ಧಾಂತದಲ್ಲಿ ಇದನ್ನ ಹೇಳ್ತಾ ಹೋಗ್ತಾರೆ. ಅಥವಾ ಆದಿ ಅಹಂ ಅಂತ. ಎನ್ನುವಂಥದ್ದು, ಆದಿ ಅಹಂ ಎನ್ನುವಂಥದ್ದು ವ್ಯಕ್ತಿತ್ವದ ಪ್ರಾಚೀನ ಅಥವಾ ಸಹಜ ಭಾಗ ಆಗಿದೆ. ಇದರ ಶಕ್ತಿಯ ಮೂಲವನ್ನೇ ಅಂತ ಕರಿತೀವಿ, ಲಿಬಿಡೋ ಅಂತ ಕರಿತೀವಿ. ಇದು ಲೈಂಗಿಕ ಮತ್ತೆ ಜೀವನದ ಪ್ರಕೃತಿಗಳ ಸಂಬಂಧಿಸಿದ ಮಾನಸಿಕ ಶಕ್ತಿ ಆಗ್ತಾ ಹೋಗುತ್ತೆ. ಈಗ ತಾನೇ ಈ ಪ್ರಶ್ನೆ ನೋಡಿದ್ವಿ, ಇಲ್ಲೆಲ್ಲ ನೋಡಿದ್ವಲ್ಲ, ಏನು ಲೈಂಗಿಕ ಶಕ್ತಿಗೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ ನೋಡಿ. ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಲೈಂಗಿಕ ಶಕ್ತಿ ಅಂತಂದ್ರೆ ಲಿಬಿಡೋ ಅಂತ ಕರಿತಾ ಹೋಗ್ತೀವಿ. ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇದಾಗಿದೆ, 174ನೇ ಪ್ರಶ್ನೆ. ಇನ್ನು 175ನೇ ಪ್ರಶ್ನೆ, ವ್ಯಕ್ತಿಗಳಲ್ಲಿ ಕಂಡುಬರುವ ವ್ಯತ್ಯಾಸವೇ ವೈಯಕ್ತಿಕ ಭಿನ್ನತೆ, ವ್ಯಕ್ತಿ ಭಿನ್ನತೆ, ಸ್ವಂತಿಕೆ, ವ್ಯಕ್ತಿತ್ವ. ಸೊ ನಾವಿಲ್ಲಿ ಆಪ್ಷನ್ಸ್ ಅನ್ನ ಈಸಿಯಾಗಿ ಸಿ ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಇನ್ನು ಮೂರರಲ್ಲಿ ನೀವು ಕನ್ಫ್ಯೂಷನ್ ಆಗ್ತಾ ಹೋಗ್ತೀರ. ಸೊ ಇಲ್ಲಿ ವ್ಯಕ್ತಿಗಳಲ್ಲಿ ಕಂಡುಬರುವ ವ್ಯತ್ಯಾಸ ಏನಾಗ್ತಾ ಹೋಗುತ್ತೆ? ಸೊ ಇದಕ್ಕೆ ಸಂಬಂಧಿಸಿದಂತೆ ಒಬ್ಬೊಬ್ಬ ವ್ಯಕ್ತಿ ಒಬ್ಬೊಬ್ಬ ರೀತಿಯಾಗಿದ್ದಾರೆ ಅಂದ್ರೆ ಏನ್ ಅರ್ಥ ಆಗ್ತಾ ಹೋಗುತ್ತೆ? ಅದು ಅವರ ವೈಯಕ್ತಿಕ ಭಿನ್ನತೆ ಆಗಿರುತ್ತೆ. ಆಪ್ಷನ್ ಎ ವೈಯಕ್ತಿಕ ಭಿನ್ನತೆ ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ಎರಡು ವ್ಯಕ್ತಿಗಳ ನಡುವೆ ಕಂಡುಬರುವ ದೈಹಿಕ ಆಗಿರ್ಬೋದು, ಮಾನಸಿಕ ಲಕ್ಷಣಗಳಾಗಿರ್ಬೋದು, ಭಾವನಾತ್ಮಕ ಲಕ್ಷಣಗಳಾಗಿರ್ಬೋದು, ಯಾವುದೇ ಲಕ್ಷಣಗಳಾಗಿರ್ಬೋದು, ಅವೆಲ್ಲ ವ್ಯತ್ಯಾಸಗಳನ್ನ ನಾವೇಂತ ಕರಿತಾ ಹೋಗ್ತೀವಿ? ವೈಯಕ್ತಿಕ ವ್ಯತ್ಯಾಸಗಳು, ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇದು ಮನೋವಿಜ್ಞಾನದ ಒಂದು ಪ್ರಮುಖವಾದ ಕಾನ್ಸೆಪ್ಟ್. ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ವ್ಯತ್ಯಾಸವೇ ವೈಯಕ್ತಿಕ ಭಿನ್ನತೆ ಎನ್ನುವಂಥದ್ದು. ಮುಂದಿನ ಪ್ರಶ್ನೆ, ರೋಷಾರಕ್ ಮಸಿ ಗುರುತು ಯಾವ ತಂತ್ರಕ್ಕೆ ಉದಾಹರಣೆ? ಈಗ ತಾನೇ ಇದ್ರ ಬಗ್ಗೆ ಮಾತಾಡಿದ್ನು. ರೋಷಾರಕ್ ಮಸಿ ಗುರುತು ಒಂದು ಆಪ್ಷನ್ ಅಲ್ಲಿ ಇದಿರ್ಲಿಲ್ಲ. ರೋಷಾರಕ್ ಮಸಿ ಗುರುತು ಯಾವ ಒಂದು ತಂತ್ರಕ್ಕೆ ಉದಾಹರಣೆ ಅಂತ ಕೇಳಿದ್ರೆ ಪ್ರಕ್ಷೇಪಣ, ವಸ್ತುನಿಷ್ಠ, ಅದಾದ್ಮೇಲೆ ವ್ಯಕ್ತಿನಿಷ್ಠ, ಜೊತೆಗೆ ತಪಶೀಲು ಪಟ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ? ಸೊ ರೋಷಾರಕ್ ಮಸಿ ಗುರುತು ಎನ್ನುವಂತಹ ಒಂದು ಇದು ಯಾವ ತಂತ್ರಕ್ಕೆ ಉದಾಹರಣೆ ಆಗಿದೆ ಅಂತಂದ್ರೆ ಪ್ರಕ್ಷೇಪಣಾ ತಂತ್ರಕ್ಕೆ ಉದಾಹರಣೆ ಆಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪರೀಕ್ಷೆಯ ವ್ಯಕ್ತಿತ್ವದ ಹಲವಾರು ಅಭಿರುಚಿಗಳನ್ನ ಮಾಪನ ಮಾಡುತ್ತದೆ? ಹಲವಾರು ಅಭಿರುಚಿಗಳನ್ನ ಮಾಪನ ಮಾಡ್ಬೇಕಂದ್ರೆ ಅದೊಂದು ಅಭಿಕ್ಷಮತೆ ಪರೀಕ್ಷೆ ಆಗಿರಬೇಕು. ಅಭಿಕ್ಷಮತೆ ಪರೀಕ್ಷೆ ಅಂದ್ರೆ ಯಾವುದು?
DAT ಒಂದು ಅಭಿಕ್ಷಮತೆ ಪರೀಕ್ಷೆ. ಆಪ್ಷನ್ ಡಿ ಅಲ್ಲಿದೆ. RPM ಅಲ್ಲ, HSPQ ಅಲ್ಲ, SVIB ಅಲ್ಲ, DAT ಅಂದ್ರೆ ಈಗಾಗಲೇ ಹೇಳಿದೀನಿ, ಡಿಫ್ರೆನ್ಶಿಯೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಎನ್ನುವಂಥದ್ದು. DAT ಬಗ್ಗೆ ಕೇಳ್ತಾ ಹೋಗ್ತಾರೆ. ನಮ್ಮ ಮುಂದಿನ ಪ್ರಶ್ನೆ, ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತವನ್ನ ಪ್ರಥಮ ಬಾರಿಗೆ ಪ್ರತಿಪಾದಿಸಿದವರು. ವ್ಯಕ್ತಿತ್ವದ ಬಗ್ಗೆ ಮತ್ತೆ ಬಂದಿದೆ. ಅದರ ಸ್ಥಿರಗುಣದ ಸಿದ್ಧಾಂತವನ್ನ ಪ್ರಥಮ ಬಾರಿಗೆ ಪ್ರತಿಪಾದಿಸಿದವರು ಯಾರು? ಆಲ್ಪೋರ್ಡ್ ರವರ, ಕ್ರೆಶ್ಮರ್ ರವರ, ವಿಲಿಯಂ ಶೆಲ್ಡನ್ ರವರ, ಕಾರ್ಲ್ ಯಂಗ್ ರವರ ಅಂತ ಇದೆ. ಸೊ ಯಾರಾಗ್ತಾ ಹೋಗ್ತಾರೆ? ಆಲ್ಫೋರ್ಡ್ ರವರು ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತವನ್ನ ಪ್ರಥಮ ಬಾರಿಗೆ ಪ್ರತಿಪಾದಿಸ್ತಾರೆ, ಆಲ್ಫೋರ್ಡ್ ರವರು. ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಅಂಶ ಇದಾಗಿದೆ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಅಂಶ ಅಂತ ಕೇಳಿದ್ದಾರೆ. ಯಾವುದು? ಅವನ ಶಿಕ್ಷಕರ ವ್ಯಕ್ತಿ ಸಾಮರ್ಥ್ಯನ, ಲಭ್ಯವಿರುವ ಮಾರ್ಗದರ್ಶ ಸೇವೆನ, ಮಗುವಿನ ಸ್ವಂತ ಆಸ್ತಿ ಮತ್ತು ಹೊಣೆಗಾರಿಕೆನ, ಮಗುವಿಗೆ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆನ ಅಂತ ಕೇಳಿದ್ದಾರೆ. ಸೊ ಯಾವ್ದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ? ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ, ಅವನ ಮೆಂಟಲ್ ಹೆಲ್ತ್ ಮೇಲೆ ಯಾವ್ದು ಪ್ರಭಾವ ಬೀರುತ್ತೆ ಅಂದ್ರೆ ಅವನ ಮಗುವಿನ ಆರಂಭಿಕ ವರ್ಷದಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ, ಎಷ್ಟು ಉತ್ತಮವಾಗಿ ನೋಡ್ಕೊಂಡಿದ್ರೆ ಅಷ್ಟು ಉತ್ತಮವಾದ ಮಾನಸಿಕ ಆರೋಗ್ಯ ಇರುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮಾನಸಿಕ ನ್ಯೂನತೆಗೆ ಕಾರಣವಾಗಿರುವಂತಹ ಅಂಶ ಯಾವುದು ಅಂತ ಕೇಳಿದ್ದಾರೆ. ಮಾನಸಿಕ ನ್ಯೂನತೆಗೆ ಕಾರಣವಾಗಿರುವಂತಹ ಅಂಶಗಳು: ಜನನದ ಸಮಯದಲ್ಲಿ ಭೌತಿಕ ತೊಂದರೆಗಳು, ಅಪಘಾತದಿಂದ ತಲೆಗೆ ಉಂಟಾದ ಗಾಯ, ಮೆದುಳಿನ ನಂಜು, ಮೇಲಿನ ಎಲ್ಲವೂ ಅಂತ ಇದೆ. ಮಾನಸಿಕ ನ್ಯೂನತೆ, ಸೊ ಅವರು ಮೆಂಟಲಿ ಡಿಸಬಿಲಿಟಿ ಆಗಿದ್ದಾರೆ ಅಂತಂದ್ರೆ ಏನ್ ಕಾರಣ ಆಗ್ತಾ ಹೋಗುತ್ತೆ? ಜನನದ ಸಮಯದಲ್ಲಿ ಭೌತಿಕ ತೊಂದರೆಗಳು, ಇದು ಸಹ ಕಾರಣ ಆಗ್ತಾ ಹೋಗ್ತವೆ. ಭೌತಿಕ ತೊಂದರೆಗಳಾಗಿದ್ದಾವೆ. ಒಂದು ಮಗು ಕಣ್ಣು ಕಾಣಿಸದೇ ಇರುವಂತ ಕುರುಡರಾಗಿರ್ಬೋದು, ಕೈ ಕಾಲು ಸರಿ ಕುಂಟರಾಗಿರ್ಬೋದು. ಸೊ ಆವಾಗ ಏನಾಗ್ತಾ ಹೋಗುತ್ತೆ? ಮಗುವಿನ ಮೇಲೆ ಪರಿಸರದಿಂದ ಎಂತ ಪರಿಣಾಮ ಬೀರ್ತಾ ಹೋಗುತ್ತೆ? ಅವರಿಗೆ ಮಾನಸಿಕವಾಗಿ ಪರಿಣಾಮ ಬೀರ್ತಾ ಹೋಗುತ್ತೆ. ಸೊ ಅವಾಗ ಅದು ಮಾನಸಿಕ ನ್ಯೂನ್ಯತೆಗೂ ಸಹ ಕಾರಣ ಆಗ್ತಾ ಹೋಗುತ್ತೆ. ಅಪಘಾತದಿಂದ ತಲೆಗೆ ಉಂಟಾದ ಗಾಯ, ಸೊ ಇದು ಡೈರೆಕ್ಟ್ಲಿ ಇದು ಮಾನಸಿಕ ನ್ಯೂನತೆಗೆ ನೇರವಾದ ಒಂದು ಕಾರಣ ಆಗ್ತಾ ಹೋಗುತ್ತೆ. ಇನ್ನು ಮಿದುಳಿನಲ್ಲಿರುವಂತಹ ನಂಜು ಸಹ ಅಷ್ಟೇ, ಅದು ಸಹ ಮಾನಸಿಕ ನ್ಯೂನತೆಗೆ ಕಾರಣ ಆಗುತ್ತೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಬಹಿರ್ಮುಖಿ ಮತ್ತೆ ಅಂತರ್ಮುಖಿಗಳನ್ನ ಪತ್ತೆ ಹಚ್ಚಲು ಈ ಕೆಳಗಿನ ಯಾವ ಪರೀಕ್ಷೆ ಸೂಕ್ತ? ಬಹಿರ್ಮುಖಿ ಅಂತಂದ್ರೆ ಎಲ್ಲಾ ದಿಕ್ಕುಗಳನ್ನು ಯೋಚನೆ ಮಾಡೋರು, ಅಂತರ್ಮುಖಿ ಅಂತಂದ್ರೆ ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡುವಂತವ್ರು, ಅಂತವರನ್ನ ನಾವು ಬಹಿರ್ಮುಖಿ ಮತ್ತೆ ಅಂತರ್ಮುಖಿಗಳು ಅಂತ ಕರಿತಾ ಹೋಗ್ತೀವಿ. ಇವರನ್ನ ಪತ್ತೆ ಹಚ್ಚಬೇಕಂತಂದ್ರೆ ಕೆಳಗಿನ ಯಾವ ಪರೀಕ್ಷೆ ಸೂಕ್ತ ಅಂತ ಕೇಳಿದ್ದಾರೆ. ಯಾವುದು? ಥೆಮ್ಯಾಟಿಕ್ ಅನುಬೋಧನೆ ಪರೀಕ್ಷೆ, ರೋಶಾಕ್ ಮಸಿಗುರುತು ಪರೀಕ್ಷೆ, ಐಸೆಂಕ್ ವ್ಯಕ್ತಿತ್ವದ ಶೋಧ, ಮಿನ್ನೆಸೋಟ್ ಮಟ್ಟದ ಪೇಸಿಕ್ ವ್ಯಕ್ತಿತ್ವದ ಶೋಧ ಅಂತ ಕೇಳಿದ್ದಾರೆ. ಬಹಿರ್ಮುಖ ಮತ್ತೆ ಅಂತರ್ಮುಖ ಪರೀಕ್ಷೆಗಳನ್ನು ಪತ್ತೆ ಹಚ್ಚಲು ಕೆಳಗಿನ ಯಾವ ಪರೀಕ್ಷೆ ತುಂಬಾ ಸೂಕ್ತ ಅಂತಂದ್ರೆ ಸೊ ನಮಗೆ ಐಸೆಂಕ್ ವ್ಯಕ್ತಿತ್ವದ ಶೋಧ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ 30 ಪ್ರಶ್ನೆಗಳು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳಾಗಿದ್ದಾವೆ. ಇನ್ನ ಮುಂದಿನ ತರಗತಿಯಲ್ಲಿ ನಾವು ಯಾವುದ್ರ ಬಗ್ಗೆ ಮೌಲ್ಯಮಾಪನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಏನಕ್ಕೆ ಅಂದ್ರೆ ಮೌಲ್ಯಮಾಪನದ ಮೇಲೆ ಖಂಡಿತವಾಗ್ಲೂ 1 ಅಂಕ ಇದ್ದೇ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ. ಅದರ ಬಗ್ಗೆ ನಾವು ಮುಂದಿನ ಒಂದು ತರಗತಿಯಲ್ಲಿ, ಅಥವಾ ಮುಂದಿನ ತರಗತಿ ಮೀನ್ಸ್ ಮುಂದಿನ ವಿಡಿಯೋ ಭಾಗ 7ರಲ್ಲಿ ನಿಮಗೆ ಮೌಲ್ಯಮಾಪನದ ಮೇಲೆ ಪ್ರಶ್ನೆಗಳಿರ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಕಂಪಲ್ಸರಿ 2 ಅಂಕಗಳು ಅದರ ಮೇಲೆ ಬಂದೇ ಬರುತ್ತೆ. ಅದು ಯಾವುದೇ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಅದು ಕನ್ನಡದಲ್ಲಾದ್ರೂ ಆಗಿರ್ಲಿ, ಇಂಗ್ಲಿಷ್ ಆದ್ರೂ ಆಗಿರ್ಲಿ, ಶೈಕ್ಷಣಿಕ ಮನೋವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಯಾವುದಾದ್ರೂ ಪಡೆದಾಗಿರ್ಲಿ ಆ ಮೌಲ್ಯಮಾಪನದ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಆ ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾನೆ ಅಂತ ಹೇಳ್ತಾ, ನೀವು ಮಾಡಬೇಕಾಗಿರುವಂತಹ ಸಹ ಇಷ್ಟೇ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನು ಕೊಡುವಂಥದ್ದು. ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು.